ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಸಣ್ಣ ಮೀಶೋ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕುಕಿಂಗ್ ಸೀರೀಸ್ ಕೂಡ ಹಾಕ್ತಾನೇ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದಾದಮೇಲೆ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬೇಗನೆ ಮೀಶೋ ಹಾಲ್ ಸ್ಟಾರ್ಟ್ ಮಾಡೋಣ. ಸೊ ಮೀಶೋನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿದೆ. ಇತ್ತೀಚೆಗಂತೂ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಮುಂಚೆ ಮೀಶೋ ಅಂತ ಬಂದಾಗ ತುಂಬ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಅನ್ಕೋತಾ ಇದ್ವಿ. ಬಟ್ ನಾನು ಇಲ್ಲಿವರೆಗೂ ತೊಗೊಂಡಿರೋ ಯಾವ ಪ್ರಾಡಕ್ಟು ತುಂಬ ಲೋ ಕ್ವಾಲಿಟಿನಲ್ಲಿ ಇರಲೇ ಇಲ್ಲ. ಬಟ್ ಈ ಸತಿ ತಗೊಂಡಿರೋ ಕೆಲವೊಂದು ಐಟಮ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಇದ್ದೀನಿ. ಸೊ ದೀಸ್ ಆರ್ ಮೀಶೋ ಐಟಮ್ಸ್. ಸೊ ತುಂಬ ಯೂಸ್ಫುಲ್ ಆಗಿದೆ ಐಟಮ್ಸು. ಸೊ ನೋಡಿದೆ, ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿತ್ತು. ಸೊ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿ ನಿಮ್ಗೆ ಶೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ಇದು ನನಗೆ ರಿಸೀವ್ ಆಗಿದ್ದು ಮೊನ್ನೆ. ಸೊ ನಾನು ಇನ್ನೂ ಓಪನ್ ಮಾಡಿಲ್ಲ. ಇದು ನಂಗೆ ಏನು ಅಂತ ಗೊತ್ತು, ನಿಮಗೂ ತೋರಿಸ್ತೇನೆ. ತುಂಬಾ ಟ್ರಾನ್ಸ್ಪರೆಂಟ್ ಕವರಲ್ಲಿ ಬಂದಿರೋದು. ಸೊ ಇದ್ರ ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಏನಿರ್ಬೋದು, ಇದು ತುಂಬ ಜನ ತೊಗೊಂಡಿರ್ಬೋದು, ಬಹುಶಃ ಬೇರೆ ವೆಬ್ಸೈಟ್ಗಳಲ್ಲೂ ಇದೆ. ಇದು ಒಂದು ಬ್ಯಾಂಗಲ್ ಸ್ಟ್ಯಾಂಡ್, ಸರಿನಾ? ನೋಡಿ, ಒಂದು ಬ್ಯಾಂಗಲ್ ಸ್ಟ್ಯಾಂಡ್. ಆ್ಯಕ್ಚುಲಿ ನನ್ನ ಹತ್ರ ಬ್ಯಾಂಗಲ್ ಬಾಕ್ಸೇ ಇದೆ, ತುಂಬ ಚೆನ್ನಾಗಿದೆ. ಅದು ತುಂಬ ಸ್ಟಡಿಯಾಗಿ ತುಂಬ ಚೆನ್ನಾಗಿದೆ. ಬಟ್ ಇದನ್ನು ನಾನು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನನ್ನ ಮಗಳ ಬ್ಯಾಂಗಲ್ಸ್ನೆಲ್ಲ ಇಡೋಕ್ಕೆ ನನಗೊಂದು ಪ್ಲೇಸ್ ಬೇಕಿತ್ತು. ಸೊ ಹಾಗಾಗಿ ನಾನು ಇದನ್ನು ಇಟ್ಟಿದ್ದೀನಿ. ನೋಡಿ, ಈ ಥರ ಇದೆ. ಸೊ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಫಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಫಸ್ಟು. ಸೊ ಈ ರೀತಿ ಇದು ಫಿಕ್ಸ್ ಆಗಬೇಕು. ಸೊ ಫಸ್ಟು ನಾವು ಫಿಕ್ಸ್ ಮಾಡಿಕೊಂಡು ಆಮೇಲೆ ಒಂದೊಂದಾಗಿ ಹಾಕೊಳ್ತವಣ್ಣ. ಸೊ ಹೀಗೆ ಅನ್ಕೋತೀನಿ. ಅದಕ್ಕೆ ಒಂದು ಗ್ಯಾಪ್ ಕೊಡೋದಕ್ಕೆ ಇದು ಒಂದು ಏನೋ ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿದ್ದಾರೆ. ಒಂಥರ ಪ್ಲಾಸ್ಟಿಕ್ ಅಲ್ಲ, ಅದು ಒಂಥರ ಫೈಬರ್ ಟೈಪಲ್ಲಿದೆ. ಸೊ ಚೆನ್ನಾಗಿದೆ. ನೋಡ್ತಾನೆ ಇಷ್ಟ ಆಗ್ತಿದೆ ನನಗೆ. ಯಾಕಂತ ಹೇಳಿದ್ರೆ ಇದು ತುಂಬ ಬ್ಯಾಂಗಲ್ಸ್ ಹಿಡಿಯುತ್ತೆ, ಈ ಥರ ಸ್ಟ್ಯಾಂಡ್ಸ್. ಸೊ ಇದು ಫೈನಲ್. ಹೆಂಗೆ ಬೇಕಾದ್ರೆ ಹಾಕ್ಬೋದು ನೀವು, ಹಿಂಗೆ ಹಾಗೆ ಹೀಗೆ ಅಂತೇನಿಲ್ಲ. ಸೊ ಇದು ಫೈನಲ್ ಸ್ಟ್ಯಾಂಡ್. ಸೊ ಇದನ್ನು ನೀವು ರೊಟೇಟ್ ಮಾಡಬೇಕು. ಸೊ ಭಾರ ಇದೆ ಗೈಸ್, ಹಾಕಿದ ಮೇಲೆ. ಸೊ ಭಾರ ಇದೆ. ಇದು ತುಂಬ ಈಸಿಯಾಗಿ ಫಿಕ್ಸ್ ಆಯಿತು. ಮ್ಯಾನ್ಯಲ್ ಬೇಕಾಗಿಲ್ಲ. ಸೊ ಮ್ಯಾನ್ಯಲ್ ಕೊಟ್ಟಿಲ್ಲ ಅಂತ ಬೈಕೊತಾ ಇದ್ದೆ ನಾನು. ಸೊ ಮ್ಯಾನ್ಯಲ್ ಬೇಕಾಗಿಲ್ಲ, ತುಂಬ ಈಸಿಯಾಗಿ ಫಿಕ್ಸ್ ಆಯಿತು. ನೋಡಿ, ನೈಸ್ ಅಲ್ವಾ? ತುಂಬಾ ಚೆನ್ನಾಗಿದೆ. ಈ ಒಂದೊಂದು ಬ್ಯಾಂಗಲ್ಸು ನೀವು ಚೆನ್ನಾಗಿದ್ರೆ ಸ್ಟೋರ್ ಮಾಡ್ಬೋದು. ಬ್ಯಾಂಗಲ್ಸ್ ಮಾತ್ರ ಅಲ್ಲ, ನೀವು ಕೆಲವೊಂದು ಇಯರಿಂಗ್ಸ್ ಐಟಮ್ಸು ಅದು ಇದು ಎಲ್ಲನೂ ಇದರಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ, ನೀವು ಬ್ಯಾಂಗಲ್ ಇಟ್ಬಿಟ್ಟು ತುಂಬ ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಸೊ ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಟರೆ ಮೇ ಬಿ ನನ್ನ ಮಗಳು ಅಲ್ಲಿ ಇಲ್ಲಿ ಹುಡ್ಕೋ ತಪ್ಪುತ್ತೆ. ಅವಳ ಪಾಡಿಗೆ ಅವಳು ಹಾಕ್ಕೊಂಡು ಎತ್ಕೊಂಡು ಹೋಗ್ತಾಳೆ. ನನ್ನ ಬ್ಯಾಂಗಲ್ಸ್ ಕೂಡ ಹಿಡಿಸುತ್ತೆ. ನನ್ನ ಬ್ಯಾಂಗಲ್ ಜಾಸ್ತಿ ಇರುತ್ತಲ್ವ, ಸೊ ಹಾಗಾಗಿ ಇದ್ರಲ್ಲಿ ಆಗಲ್ಲ ಅಂದ್ಬಿಟ್ಟು ಅವಳಿಗೋಸ್ಕರ ಅಂತಲೇ ನಾನು ಇದನ್ನು ತರಿಸಿರೋದು. ಸೊ ತುಂಬ ಸ್ಟಡಿಯಾಗಿ ಸ್ವಲ್ಪ ಸ್ವಲ್ಪ ಬ್ಯಾಂಗಲ್ಸ್, ರೆಗ್ಯುಲರ್ ಬ್ಯಾಂಗಲ್ಸ್ ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಇದು ಸಮ್ ಅರೌಂಡ್ 250 ರುಪೀಸ್ ಏನೋ ನನಗಾಯಿತು. ಜಾಸ್ತಿ ಏನಾಗಲಿಲ್ಲ, 250 ರುಪೀಸ್ಗೆ ನನಗೆ ಆರಾಮಾಗಿ ಸಿಗ್ತಾ ಇದು. ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಥಮ್ಸ್ ಅಪ್ ಫಾರ್ ಮೀಶೋ. ಸೊ ಪ್ರಾಡಕ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ದಿಸ್. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಫ್ರೇಗಲ್ ಹ್ಯಾಂಡಲ್ ವಿತ್ ಕೇರ್. ಮೇ ಬಿ ನಾನು ನನ್ನ ಮಗಳಿಗೆ ಅಂತ ಒಂದು ಇದು ಬುಕ್ ಮಾಡಿದ್ದೆ, ಏನಂತಾರೆ, ಕಪ್. ಮೇ ಬಿ ಅದೇ ಇರ್ಬೋದು ಅಂದ್ಕೋತೀನಿ. ಯಾಕಂದರೆ ಹ್ಯಾಂಡಲ್ ವಿತ್ ಕೇರ್ ಅಂತಂದರೆ ಅಂಥದ್ದು ಏನಾದ್ರು ಒಂದಿರುತ್ತೆ. ಇಲ್ಲಾಂದರೆ ಏನೋ ಅಂಥ ಪ್ರಾಡಕ್ಟ್ಸಿಗೆಲ್ಲ ಕೊಡೋದಿಲ್ಲ. ಇದು
ಪ್ಯಾಕೇಜಿಂಗ್ ಓಕೆ, ಕರೆಕ್ಟ್ ಪ್ಯಾಕೇಜಿಂಗ್ ಎಲ್ಲ ಮಾಡಿದ್ದಾರೆ. ಐ ಹೋಪ್ ಒಡೆದೋಗಿರಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಾಂದರೆ ತುಂಬ ನನ್ನ ಮಗಳು ಆಸೆ ಪಟ್ಟು ಅಮ್ಮ ಬೇಕಮ್ಮ ಅಂತ ನಾನು 12 ಗಂಟೆ ರಾತ್ರಿಗೆ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಇದನ್ನ ಕೊಡಿಸು ಅಂತ ತಲೆ ತಿಂದ್ಬಿಟ್ಟಿದ್ಲು ನನಗೆ. ಗುಡ್ ಪ್ಯಾಕೇಜಿಂಗ್ ನೋಡಿ, ಥರ್ಮೋಕೋಲೆಲ್ಲ ಹಾಕಿ ತುಂಬ ಚೆನ್ನಾಗಿ, ಥರ್ಮೋಕೋಲೆಲ್ಲ ಹಾಕಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನು. ಕಪ್ ನಾನು ಹೇಳಿದ್ನಲ್ವ, ಸೊ ತುಂಬ ಇಷ್ಟಪಟ್ಟಳು ಅವಳು. ಸಿ ವೆರಿ ಕ್ಯೂಟ್, ಐ ಲವ್ ದಿಸ್ ವೆರಿ ಕ್ಯೂಟ್. ಅವಳು ನೋಡಿದ್ರೆ ತುಂಬ ಎಕ್ಸೈಟ್ ಆಗ್ತಾಳೆ. ಸಿ ಬೋತ್ ಸೈಡ್ ಯೂನಿಕಾರ್ನ್ಸ್ ಇದೆ ಗಾಯ್ಸ್. ಸಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ಇದು. ಪಿಂಗಾಣಿ ಪ್ಯೂರ್ ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ಪಿಂಗಾಣಿ ಗೈಸ್, ಇದು ವೆರಿ ನೈಸ್, ತುಂಬ ಸ್ಟಡಿ ಆಗಿದೆ. ಸೊ ಮಕ್ಕಳಿಗೆ ಹಾಲು, ಹಾರ್ಲಿಕ್ಸು, ಬೋರ್ಮಿಟಾ, ನೀವು ಏನು ಮಾಲ್ಟು ಏನು ಮಾಡಿದ್ರೂ ಇದರಲ್ಲಿ ಕುಡಿಸ್ಬೋದು. ಸೊ ಚೆನ್ನಾಗಿದೆ, ವೆರಿ ನೈಸ್, ವೆರಿ ಸೂಪರ್ ಕ್ವಾಲಿಟಿ ಆ್ಯಂಡ್ ದ ಡಿಸೈನ್ ಆಸಮ್. ನಾನು ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ಈ ಥರ, ಯಾಕಂದರೆ ಏನು ಹೇಳ್ತಾರಲ್ಲ, ಆನ್ಲೈನಲ್ಲಿ ನೋಡಿದ್ದು ಆನ್ಲೈನ್ಗೆ, ಆಫ್ಲೈನಲ್ಲಿ ನೋಡಿದ್ದು ಆಫ್ಲೈನ್ಗೆ ಅಂತ, ಆ ಥರ ಏನಾರು ಆಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ನೆನ್ನೆ ರಿಸೀವ್ ಆಗಿದ್ದು. ಇದೇನಿದೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲನೂ ಯಾಕೆ ಹಿಂಗೆ ಹೇಳ್ತೀರಾ ಅಂತ ಕೇಳಿಬಿಡಿ. ನಮ್ಮ ಮನೆ ಹತ್ತಿರಕ್ಕೆ ತುಂಬ ಲೇಟಾಗಿ ಬರುತ್ತೆ ಡೆಲಿವರಿ. ಸೊ ಅವಾಗೇನಾಗತ್ತೆ ಹೇಳಿ, ನಾನು ಏನು ಆರ್ಡ್ರ್ ಮಾಡಿರ್ತೀನಿ ಅಂತಲೇ ನನಗೆ ಮರ್ತೋಗ್ಬಿಟ್ಟಿರುತ್ತೆ. ನಾನು ಕೂತ್ಕೊಂಡು ಆರ್ಡ್ರಸಲ್ಲಿ ನೋಡೋದು, ಏನಪ್ಪ ನಾನು ಆರ್ಡ್ರ್ ಮಾಡಿದ್ದೆ ಅಂತ, ಅಲ್ಲಿವರೆಗೂ ಗೊತ್ತಾಗಲ್ಲ ನೋಡಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ವಾವ್, ನಾನು ಇದೆಲ್ಲ ಆನ್ಲೈನಲ್ಲಿ ನೋಡ್ತಾ ಇದ್ದೆ ಗಾಯ್ಸ್, ಹೆಂಗೆ ಬರುತ್ತೋ ಏನೋ ಅಂತ ನಾನು ತುಂಬ ಇದು ಮಾಡಿದೆ. ಎಸ್, ಓ ಇಟ್ಸ್ ಅ ಪ್ಲಾಸ್ಟಿಕ್, ಡಿಸಪಾಯಿಂಟೆಡ್, ಬಟ್ ಚೆನ್ನಾಗಿದೆ. ಇದು ಒಡೆದೋಗುತ್ತೆ, ಒಬ್ವಿಯಸ್ಲಿ ಒಡೆದೋಗುತ್ತೆ. ಇದು ವರ್ತಿಲ್ಲ. ಈ ಪ್ಲಾಸ್ಟಿಕ್ ಇದರಲ್ಲಿ ನಾನು ಡ್ರೈ ಐಟಮ್ ಬಿಟ್ಟು ಬೇರೆ ಏನೂ ಹಾಕೋಕ್ಕಾಗೋದಿಲ್ಲ. ಐ ಥಿಂಕ್ ನಿಮ್ಮ ಮಸಾಲ ಹಾಕಿ ಇಡ್ಬೋದು. ನಾನು ಡೈನಿಂಗ್ ಟೇಬಲ್ಗೆ ಅಂತ ಇದನ್ನು ತರಿಸಿದ್ದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತ. ನೀವು ನೋಡ್ತಾ ಇದ್ದೀರಾ, ತುಂಬ ಕ್ಯೂಟಾಗಿ ಕಾಣಿಸ್ತಾನೂ ಇದೆ ಆ್ಯಕ್ಚುಲಿ. ಬಟ್ ತುಂಬ ಪ್ಲಾಸ್ಟಿಕ್ ಆಯಿತು ಗೈಸ್ ಇದು. ಸಿ, ನಾನು ಎಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಐ ಥಾಟ್ ಅಟ್ಲೀಸ್ಟ್ ಫೈಬರಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಕಂಪ್ಲೀಟಾಗಿ ಪ್ಲಾಸ್ಟಿಕ್. ಅದು ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಕೂಡ ಅಲ್ಲ. ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಅಲ್ವೇ ಅಲ್ಲ ಇದು. ಐ ನಾಟ್ ರಿಟರ್ನ್, ಐ ಯೂಸ್. ಎಲ್ಲಿ ತನಕ ಅದು ಒಡೆಯಲ್ವೋ ನೋಡಿ, ಎಲ್ಲಿ ತನಕ ಒಡೆಯಲು ಅಲ್ಲಿ ತನಕ ಯೂಸ್ ಮಾಡ್ತೀನಿ ಇದನ್ನು. ಆಮೇಲೆ ಹೇಗೂ ಪ್ಲಾಸ್ಟಿಕ್ ಅಲ್ವಾ. ಸೊ ಇದು ತುಂಬಾ ವರ್ತಿದೆ, ಬಟ್ ಇದು ನನಗಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಇನ್ನೊಂದು ಪ್ರಾಡಕ್ಟ್ ಇದೆ, ಅದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ರೀಲಲ್ಲಿ ಕೂಡ ಹಾಕಿದ್ದೀನಿ. ಸೊ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ಕೇ, ಬಟ್ ಇದು ಕ್ಯೂಟ್ ಲಿಟ್ಲ್ ಏನು ಪೆಂಗ್ವಿನ್ ಹೋಲ್ಡರು ನೋಡಿ. ಅಲ್ಲೂ ಒಂದು ಹಾಕಿದ್ದೀನಿ, ಅಲ್ಲಿ ಮತ್ತು ಬಾತ್ರೂಮಲ್ಲಿ ಕೂಡ ಒಂದು ಹಾಕಿದ್ದೀನಿ, ಸಿಂಕ್ ಹತ್ತಿರ. ನನ್ನ ಮಗಳಿಗೆ ಇಟಕ್ಸೋ ಹಾಗೆ ಏನು ಟೂತ್ ಪೇಸ್ಟು ಮತ್ತು ಅವಳದು ಬ್ರಷು ಸಪ್ರೇಟಾಗಿ ಹಾಕಿಟ್ಟಿದ್ದೀನಿ. ಸೊ ಅವಳು ಬೇಕು ಅಂತ ಅವಳೇ ಹಠ ಮಾಡಿದ್ದಕ್ಕೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದು. ಇದು ಇನ್ನೊಂದು ಅವಳ ರೂಮಿಗೆ ಹಾಕೋಣ ಅಂತ ಇಟ್ಟಿದ್ದೀನಿ. ಸೊ ಈ ಥರ ಅನ್ಸೋದು ಕೊಟ್ಟಿರ್ತಾರೆ, ಇದನ್ನು ಪೀಲ್ ಮಾಡಿದ್ರೆ ನೀವು ಆರಾಮಾಗಿ ಕೋಡಿ ಟೇಲ್ಸು ಎಲ್ಲಿ ಬೇಕಾದ್ರೆ ಅನಿಸ್ಕೋಬೋದು. ಸೊ ಇದು ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಫ್ಯಾನ್ಸಿಯಾಗಿರುತ್ತೆ. ಹಾಗೆ ನಾವು ಅಲ್ಲಿ ಮೊಬೈಲನ್ನು ಆರಾಮಾಗಿ ಹೋಲ್ಡ್ ಮಾಡ್ಬೋದು ಚಾರ್ಜಿಗೆ ಹಾಕಿದಾಗ ಅಂತ ಹೇಳಿಬಿಟ್ಟು ಅಲ್ಲೂ ಒಂದು ಹಾಕಿದ್ದೀನಿ, ನಾನು ಹೋಲ್ಡರ್ ಹತ್ರನೇ ಹಾಕಿದ್ದೀನಿ. ಸೊ ಹಾಗಾಗಿ ತುಂಬಾ ಕ್ಯೂಟಾಗಿ ಲಿಟ್ಲಾಗಿ ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದಕ್ಕೆ ಜಾಸ್ತಿ ಏನಿರಲಿಲ್ಲ, 100 ಸಮಥಿಂಗ್ 120 ಸಮಥಿಂಗ್ ಏನಿತ್ತು. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಸ್ವಲ್ಪ ಚೇಂಜ್ ಆಗಿರ್ಬೋದು ರೇಟು, ಬಟ್ ಚೆನ್ನಾಗಿದೆ.
ಇದು ತುಂಬ ಫ್ಯಾನ್ಸಿಯಾಗಿ ಒಂದು ಕಡೆ ನಾವು ಸ್ಟಿಕ್ ಮಾಡೋದ್ರಿಂದ ಇದು ಏನು ಬಿದ್ದು ಒಡೆದೋಗೋ ಆ ಥರ ಎಲ್ಲ ಏನೂ ಆಗೋದು, ಗಮ್ ಹೋದ್ರೇ ಬಿದ್ದು ಒಡೆದು ಹೋಗೋದು. ಸೊ ಅಲ್ಲಿ ತನಕ ನಾವು ಯೂಸ್ ಮಾಡ್ಬೋದು ಆರಾಮಾಗಿ. ಬಟ್ ಇದು ಹಾಗಾಗಲ್ಲ ಗೈಸ್, ಒಂಚೂರು ಕೈ ತಪ್ಪಿ ಬಿದ್ದರೂ ಕೂಡ ಇದು ಒಡೆದೋಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ. ಬಟ್ ದಿಸ್ ಪ್ರಾಡಕ್ಟ್ ಈಸ್ ವೆರಿ ಗುಡ್. ನಾನು 3 ಆರ್ಡರ್ ಮಾಡಿದ್ದೆ, ಅದು ಆಟೋಮೆಟಿಕ್ ತೊಗೊಳುತ್ತೆ. ಯಾಕಂದರೆ 150ಗೆಲ್ಲ ನಿಮ್ಗೆ ಬಂದು ಡೆಲಿವರಿ ಮಾಡೋದಿಲ್ಲ ಯಾರೂ. ಹಾಗಾಗಿ ಆಟೋಮೆಟಿಕ್ 3 ಪೀಸಸ್ ತೊಗೊಂಡ್ಬಿಡುತ್ತೆ. 300 ಸಮಥಿಂಗ್ ಆಗುತ್ತೆ ಇದಕ್ಕೆ. ಸೊ ನೀವು ಆರಾಮಾಗಿ ಇದನ್ನು ತೊಗೋಬೋದು. ಮಕ್ಕಳಿಗೆ ತುಂಬ ಫ್ಯಾನ್ಸಿಯಾಗಿ ಹಲ್ಲುಜ್ಬೇಕು ಅನ್ನೋ ಏನು ಹೇಳ್ತಾರೆ ಪ್ರೋತ್ಸಾಹ ಸಿಕ್ಬಿಡುತ್ತೆ ಇದರಿಂದನೇ. ನಾನು ಪೆಂಗ್ವಿನ್ ಹೋಲ್ಡರ್ ಹತ್ರ ಹೋಗ್ತೀನಿ ಅಂತ ಹೋಗಿ ನನ್ನ ಮಗಳು ಬ್ರಷು ಮಾಡಿ ಬರ್ತಾಳೆ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ. ಸೊ ಆ ಥರ ಫ್ಯಾನ್ಸಿ ಐಟಮ್ಸ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಒಂದು ಹ್ಯೂಜ್ ಪ್ಯಾಕೇಜಿಂಗ್ ನೋಡಿ, ಹ್ಯೂಜ್ ಪ್ಯಾಕೇಜಿಂಗ್. ಆ್ಯಕ್ಚುಲಿ ಇದು ಏನಂತ ನಂಗೆ ಗೊತ್ತಿಲ್ಲ, ಯಾಕಂದರೆ ತುಂಬ ಹ್ಯೂಜಾಗಿ ನಾನು ಮಾಡಿರೋದು ಒಂದೇ ಒಂದು ಪ್ರಾಡಕ್ಟು, ಹಾಗಾಗಿ ಗೊತ್ತಿದೆ ನನಗೆ. ನೈಸ್ ನೋಡಿ, ತುಂಬ ಸೇಫ್ ಪ್ಯಾಕೇಜಿಂಗ್ ಇದೆ, ನೋಡ್ತಿದ್ದೀರಲ್ಲ, ತುಂಬ ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಯಾಕೆ ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ ಹೇಳ್ತೀನಿ. ಇಟ್ಸ್ ಹೆವಿ ಟು, ಹೆವಿಯಾಗೂ ಇದೆ. ಎಸ್, ಕಪ್ ಆ್ಯಂಡ್ ಸಾಸರ್, ಕಪ್ ಆ್ಯಂಡ್ ಸಾಸರ್ದು ಅಷ್ಟೇ. ಟೀ ಕಪ್ಸ್, ಬೇಸಿಕಲಿ ನಾರ್ಮಲ್ ಲ್ಯಾಂಗ್ವೇಜ್ ಟೀ ಕಪ್ಸ್. ಸೊ ಕ್ಯೂಟ್ ಪ್ಯಾಕೇಜಿಂಗಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟು ಗ್ಲಾಸು, ಈ ಸತಿ ರಿಸ್ಕ್ ತೊಗೊಂಡು ಗ್ಲಾಸ್ ತೊಗೊಂಡಿದ್ದೀನಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೊಂಡಿದ್ದೀನಿ. ನಾನು ಪಿಂಗಾಣಿಲಿ ತಗೊಂಬರ್ತಾಯಿದ್ದೆ. ಏನು ಮಾಡ್ತಾಯಿದ್ದಾರೆ ಅಂತಂದರೆ ಪಾತ್ರೆ ತೊಳೆಯುವಾಗ ಒಂದೊಂದೇ ಹೊಡೆದೋಗ್ಬಿಡುತ್ತೆ. ಬಟ್ ಲುಕ್ ಅಟ್ ದಿಸ್ ಗೈಸ್, ಹೊಸವಾಗಿಲ್ವಾ? ಇದರಲ್ಲಿ ಟೀ ಕುಡಿತಾ ಇದ್ದರೆ ಕೆಫೆನಲ್ಲಿ ಕುಡಿಯೋ ಫೀಲ್ ಬರುತ್ತೆ, ಹೌದಾ ಇಲ್ಲ? ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇದು ಗ್ಲಾಸ್ ಕ್ವಾಲಿಟಿ ಸೂಪರ್ ಆಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು. ನೋಡಿ ಗ್ಲಾಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಹ್ಯಾಂಡಲ್ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ಬಟ್ ಆರಾಮಾಗಿ ಹೋಗುತ್ತೆ ಬೆರಳು. ಸೊ ಆರಾಮಾಗಿ ಹಿಡ್ಕೊಂಡು ನೀವು ಕುಡ್ಕೋಬೋದು. ಇನ್ನು ಬಿಸಿ ಹಾಕಿದ್ಮೇಲೆ ಹೇಗಿರುತ್ತೆ ಅದನ್ನು ಕೂಡ ನೋಡಬೇಕು. ಬಟ್ ಐ ಗೆಸ್ ಟೀ ಕಪ್ಸ್ ಅಂತ ಮಾಡಿದ್ಮೇಲೆ ಬಿಸಿ ಬಿಸಿ ಹಾಕ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ ಅವ್ರಿಗೆ. ಸೊ ಹಾಗಾಗಿ ಅವ್ರು ಆರಾಮಾಗಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಹೋಲ್ಡರ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ, ಬಿಸಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ತುಂಬ ಒಳ್ಳೆ ಪ್ಯಾಕೇಜಿಂಗಲ್ಲಿ ನಮಗೆ ರಿಸೀವ್ ಆಗಿದೆ. ಪ್ಯಾಕೇಜಿಂಗ್ ನನಗೆ ಇಷ್ಟ ಆಯಿತು. ತುಂಬ ಟೈಟಾಗಿ ನೋಡಿ, ತುಂಬ ಕ್ಯೂಟಾಗಿ ಪ್ಯಾಕ್ ಆಗಿದೆ. ನೈಸ್ ನೋಡಿ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ಈ ರೇಟ್ಗೆ ತುಂಬಾ ಒಳ್ಳೆ ಕಪ್ ಸಿಕ್ಕಿದೆ ನನಗೆ, ಟೀ ಕಪ್ಸು. ಸಿ ಇಟ್ಕೊಳ್ಳೋಕೆ ಭಯ ಆಗುತ್ತೆ ಗೈಸ್. ನಮ್ಮನೆ ಟೀ ಕುಡಿಯೋಕೆ ಬರೋರು ನಿಧಾನಕ್ಕೆ ಕೊಡ್ಬೇಡಿ ಪ್ಲೀಸ್. ಅದು ನೋಡಿ ಚೆನ್ನಾಗಿದೆ. ಹೊಡೆದೋದ್ರೆ ಬೇಜಾರಾಗುತ್ತೆ, ಡೆಫಿನೆಟ್ಲಿ ಬೇಜಾರಾಗುತ್ತೆ. ಬಟ್ ರೇರಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಡೈಲಿ ನಾವು ಕುಡಿಬೇಕು ಅಂದ್ರೂ ಚೆನ್ನಾಗಿದೆ. ಸೊ ಇದು ಸಮ್ ಅರೌಂಡ್ 600 ರುಪೀಸ್ ಬಿತ್ತು ನನಗೆ. ಸೊ ಒಂದು ಇದಕ್ಕೆ ನನಗೆ 100 ರುಪೀಸ್ ಲೆಕ್ಕ ಬಿತ್ತು ಅಂತ ಅನ್ಕೋತೀನಿ. ಯಾಕಂದರೆ ಇಲ್ಲಿ 6 ಪೀಸಸ್ ಇದೆ, ಬಾಕ್ಸಲ್ಲಿ 6 ಪೀಸಸ್ ಇದೆ. ಸೊ ಎರಡೂ ಸೇರಿ ಈ ಕಪ್ ಪ್ಲೇಟ್ ಮತ್ತು ಇದು ಸೇರಿಬಿಟ್ಟು ನನಗೆ 100 ಬಿತ್ತು ಅಂತ ಅನ್ಕೋತೀನಿ. ಸೊ ದಿಸ್ 50, ದಿಸ್ ಒನ್ ಇಸ್ 50. ಇಷ್ಟಿದೆ ರೇಟ್ ಇವಾಗ. ಕಪ್ ಆ್ಯಂಡ್ ಸಾಸರ್ಗೆ ನೀವು ಎಷ್ಟೇ ಕಡಿಮೆ ತೊಗೋತೀನಿ ಅಂತಂದ್ರೂ ರೇಟ್ ಇದೆ. ಲೋಕಲ್ ಗ್ಲಾಸಸ್ ಅಲ್ಲ ಗೈಸ್, ಇದು ಸರ್ಟಿಫೈಡ್ ಗ್ಲಾಸಸ್ಸು, ಪ್ಯೂರಿಟಿ ಸರ್ಟಿಫೈಡ್ ಆಗಿದೆ ಇದು. ಓಕೆನಾ? ಸೊ ಚೆನ್ನಾಗಿದೆ. ಇದಿಷ್ಟು ಇವತ್ತಿನ ನಮ್ಮ ಮೀಶೋ ಹಾಲ್. ಐ ಹೋಪ್ ಯು ಆಲ್ ಲೈಕ್ ಇಟ್. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ನೋಡಿ. ಇನ್ನೂ ಏನಾದರೂ ಪ್ರಾಡಕ್ಟ್ಸ್ ನಿಮಗೆ ಬೇಕು, ಹೇಗಿದೆ ಅಂತ ರಿವ್ಯೂ ಮಾಡಿ ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಯೂಸ್ಫುಲ್ ಟು ಮೀ ಆವಾಗ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಅದನ್ನು ಪರ್ಚೇಸ್ ಮಾಡಿ ನಿಮಗೂ ಕೂಡ ರಿವ್ಯೂ ಕೊಡ್ತೀನಿ. ಯಾಕಂದರೆ ಸುಮ್ಮನೆ
ನಾನು ಯಾವುದೋ ಒಂದು ಪ್ರಾಡಕ್ಟು ಯೂಸ್ಲೆಸ್ ಪ್ರಾಡಕ್ಟ್ ತೊಗೊಂಡು ರಿವ್ಯೂ ಮಾಡಿದ್ರೆ ನಿಮ್ಗೆ ಏನೂ ಯೂಸ್ ಇಲ್ಲ, ನನಗೂ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟು. ಇದು ಮಕ್ಕಳು ತುಂಬಾ ಏನು ಹೇಳ್ತಾರೆ ಇಷ್ಟಪಟ್ಟು ಇಟ್ಕೊಳ್ಳುವಂಥ ಪ್ರಾಡಕ್ಟು. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಹಾಗೆ ಇದನ್ನು ಎಲ್ಲರ ಮನೆಯಲ್ಲೂ ಆರಾಮಾಗಿ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡೋಕ್ಕಾಗುವಂತಹ ಫ್ಯಾನ್ಸಿ ಆ್ಯಂಡ್ ಲುಕ್ಸ್ ಎಲಿಗೆಂಟ್ ಇದರಲ್ಲಿ ಚಹಾ ಕೊಟ್ಟರೆ. ಸೊ ಅದು ಕೂಡ ಹಾಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಮಕ್ಕಳು ಇಷ್ಟಪಡ್ತಾರೆ, ಹಾಗೆ ನಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಇದು ಡೈನಿಂಗ್ ಏರಿಯಾಗೆ ತುಂಬ ಸೂಟಬಲ್ ಆಗಿದೆ. ಬಟ್ ಪ್ಲಾಸ್ಟಿಕ್ ಅಲ್ಲದೆ ಇದ್ದಿದ್ರೆ ನಾನು ರೆಕಮೆಂಡ್ ಮಾಡ್ತಿದ್ದೆ, ಬಟ್ ಇದು ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಇದಿಷ್ಟಾಗಿತ್ತು ಇವತ್ತಿನ ಮೀಶೋ ಹಾಲ್. ಇನ್ನೂ ಹಲವಾರು ವಿಡಿಯೋಗಳು ನಿಮಗೋಸ್ಕರ ನಾನು ತರ್ತಾನೆ ಇರ್ತೀನಿ. ಹಾಗಾದರೆ ಅಲ್ಲಿಯವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು.